ಕೆಲವೊಂದು ನ್ಯೂನ್ಯತೆಗಳಿದ್ದಾವೆ. ಅದನ್ನ ಮುಂದಿನ ದಿನಗಳಲ್ಲಿ ಶಿಕ್ಷಕರಾಗಲಿ ಅಥವಾ ಮುಖ್ಯ ಶಿಕ್ಷಕರು ಸೇರಿ ಮತ್ತೆ SDM ಅವರು ಸೇರಿ ಅದನ್ನು ಸರಿಪಡಿಸ್ಕೊಳ್ಬೇಕಂತ ಕೇಳ್ತಾ ಇದ್ದೇವೆ. ಮತ್ತೆ ನಮ್ಮ ವರದಿಯಲ್ಲಿ ನಾವು ಏನೇನು ಗಮನಿಸಿದ್ದೇವೆ ಅನ್ನೋದನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಹೇಳ್ತಾರೆ. ಇಷ್ಟೊತ್ತು ನಂಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಇದುವರೆಗೂ ಸಾಮಾಜಿಕ ಪರಿಶೋಧನೆಯ ಕುರಿತು ಪ್ರಾಸ್ತಾವಿಕ ನೋಡಿ ಮತ್ತು 2023-24 ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಶಾಲೆಗೆ ಆಗಿರತಕ್ಕಂಥ ಯೋಜನೆಗಳೇನು, ಅನುಷ್ಠಾನಗಳೇನು, ಅದರ ಬಗ್ಗೆ ಕೂಲಂಕಷವಾಗಿ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟಿರತಕ್ಕಂತಹ ನಜೀರಾ ಬೇಗಂ ಮೇಡಮ್ ಅವರಿಗೆ ಕುಂದೂರದ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈಗ ಸಾಮಾಜಿಕ ಪರಿಶೋಧನೆಯನ್ನು ಕುರಿತು ನಡೆಸಿರತಕ್ಕಂಥ ಪರಿಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಅವರ ಸಹಚರರು ಅವರಿಗೆಲ್ಲ ಮಂಡಿಸ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರಗಳು. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆ, ಸಾಮಾಜಿಕ ಪರಿಶೋಧನಾ ಘಟಕ ಉತ್ತರ ಕನ್ನಡ ಜಿಲ್ಲೆ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂದಲಿ ಶಾಲಾ ಹಂತದ ಸಾಮಾಜಿಕ ಪರಿಶೋಧನಾ ವರದಿ 2023-24. ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 2, ಇತರೆ 14, 2ನೇ ತರಗತಿ 2 ಪರಿಶಿಷ್ಟ ಪಂಗಡ, ಇತರೆ 8, 3ನೇ ತರಗತಿ 1, ಇತರೆ 8, 4ನೇ ತರಗತಿ ಪರಿಶಿಷ್ಟ ಪಂಗಡದವರು 1, ಇತರೆ 8, 4ನೇ ತರಗತಿ 1 ಪರಿಶಿಷ್ಟ ಪಂಗಡ, ಇತರೆ 9, 5ನೇ ತರಗತಿ 2, ಇತರೆ 11, 6ನೇ ತರಗತಿ 2, ಇತರೆ 4, 7ನೇ ತರಗತಿಯವರು ಇತರೆ 10, ಒಟ್ಟು 64. ಭೇಟಿಯ ದಿನದಂದು ದಾಖಲಾತಿ ಇರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ: ಹುಡುಗರು ಮತ್ತು ಹುಡುಗಿಯರು ವಿಶೇಷಚೇತನರು 1ನೇ ತರಗತಿ ಹುಡುಗರು 1, ಹುಡುಗಿಯರು 2, ವಿಶೇಷಚೇತನರು ಇಲ್ಲ. 2ನೇ ತರಗತಿ 2, 3ನೇ ತರಗತಿ 4 ಹುಡುಗರು, ವಿಶೇಷಚೇತನರು 1. 3ನೇ ತರಗತಿ ಹುಡುಗರು 9, ಹುಡುಗಿಯರು 4. 4ನೇ ತರಗತಿ ಹುಡುಗರು 4, ಹುಡುಗಿಯರು 4. 5ನೇ ತರಗತಿ 2, ಹುಡುಗಿಯರು 3. 6ನೇ ತರಗತಿ ಹುಡುಗರು 5, ಹುಡುಗಿಯರು 5. 7ನೇ ತರಗತಿ ಹುಡುಗರು 6, ಹುಡುಗಿಯರು 4, ಒಟ್ಟು 64. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ: ಪ್ರಾರಂಭಿಕ ಶುಲ್ಕ 1/8/2023 ಮೊತ್ತ 1,06,837. ಶಾಲೆಗೆ ಬಿಡುಗಡೆಯಾದ ಅನುದಾನ 9,575. ಶಿಕ್ಷಕರ ಸಾದಿವಾರ ಜಮಾ 19/3/2024 1,000. ಒಟ್ಟು ಬಡ್ಡಿ ಜಮಾ 6,013. ಒಟ್ಟು ಮೊತ್ತ 2,09,25. ಬಳಕೆಯಾದದ್ದು: ಶಾಲಾ ಅನುದಾನದ ವೆಚ್ಚ: ಶೂ ಮತ್ತು ಸಾಕ್ಸ್ ಸಮವಸ್ತ್ರ 1/8/2023 19,377. ಒಟ್ಟು ಮೊತ್ತ 19,377. ಅಂತಿಮ ಶುಲ್ಕ 1,81,548. 2023-24 ಸಾಲು ಮತ್ತು 2025-26ನೇ ಸಾಲಿನಿಂದ ಸರ್ಕಾರ ಬಿಡುಗಡೆಗೊಳಿಸಿದ ಅನುದಾನದ ಖಾತೆಯಲ್ಲಿರುವ ಬಳಕೆ ಮಾಡದೇ ಇರುವುದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು: ಸಮಗ್ರ ಶಿಕ್ಷಣ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು
ಸಮಯದಲ್ಲಿ ವಿತರಿಸಲಾಗುತ್ತದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ. ಗ್ರಾಮ ಪಂಚಾಯತ್ಗಳು ಶಾಲೆಗೆ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1 ರಿಂದ 7ನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಸ್ವಚ್ಛತೆಕಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. 2023-24 ರಿಂದ 2025-26ನೇ ವರೆಗೆ ನಗದು ಪುಸ್ತಕವನ್ನು ನಿರ್ವಹಣೆ ಮಾಡದೇ ಇರುವುದು ಗಮನಿಸಲಾಗಿದೆ. ಮಕ್ಕಳಿಗೆ ಆಟ ಆಡಲು ಕ್ರೀಡಾ ಸಾಮಗ್ರಿಗಳು ಇಲ್ಲದಿರುವುದು ಗಮನಿಸಲಾಗಿದೆ. ಸಾಮಾನ್ಯ ಜ್ಞಾನಕ್ಕಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಕಂಪ್ಯೂಟರ್ ಪ್ರೊಜೆಕ್ಟರ್ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸ್ವಯಂ ಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು: 2023-24ರಲ್ಲಿ ನಾರಾಯಣ್ ಪಾಟೀಲ್ ರವರು ಶಾಲೆಗೆ ಮಾಮೂಲಿ ಗ್ರಾನೈಟ್ ವ್ಯಾಪಾರಿಗಳು ಧ್ವಜಸ್ತಂಭಕ್ಕೆ ಗ್ರಾನೈಟ್ ಮತ್ತು ಟೈಲ್ಸ್ ಅನ್ನು ಹಾಕಿ